ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ.ವಿ ಸ್ಪೆಷಲ್. ಸಾರಿ ಡ್ರೇಪಿಂಗ್, ಭಾಳಷ್ಟು ಸಾರಿ ಡ್ರೇಪಿಂಗ್ ಬಗ್ಗೆ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಈಗ ವಿಂಟರಲ್ಲಿ ಡಬಲ್ ಸ್ಯಾರಿ ಅಂದರೆ ಎರಡೆರಡು ಸಾರಿ ಉಟ್ಕೊಂಡು ಹೇಗೆ ಲೇಯರ್ ಲುಕ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಸೊ ಲೌಕ್ಯ ಅವ್ರು ಇಲ್ಲೇ ಇದ್ದಾರೆ. ಹಾಯ್ ಲೌಕ್ಯ ಅವರೇ. ಸೊ ವಿಂಟರ್ಗೆ ನೀವೇ ಹೇಳಿದ್ರಿ ಅನ್ಸತ್ತೆ ಫಾರ್ಮಲ್ ಸಾರಿ ಲುಕ್ಕು. ಹೌದು. ಸೊ ಇಲ್ಲೂ ಎರಡು ಸಾರಿ ಬಳಸ್ತೀರಾ? ಖಂಡಿತವಾಗ್ಲೂ ಹೌದು ಮ್ಯಾಮ್. ಇದು ಸ್ವಲ್ಪ ವೈರಲ್ ಆಗಿನೂ ಸಹ ಇತ್ತು ಈ ಒಂದು ಡ್ರೇಪಿಂಗ್. ಸೊ ಅಲ್ಲಿ ಬಂದು ಸಿಲ್ಕ್ ಸ್ಯಾರೀಸ್ ಯೂಸ್ ಮಾಡ್ತಾ ಇದ್ರು. ಸೊ ಅದೇ ರೀತಿ ಟೆಕ್ನಿಕ್ಸ್ನ ನಾವು ಈಗ ವಿಂಟರ್ ಏನಿದೆ ಆ ಒಂದು ಲುಕ್ಗೆ ಫಾರ್ಮಲ್ ಲುಕ್ ಹೇಗೆ ಕೊಡೋದು ಅಂತ ಆನ್ ಅ ಡಿಫ್ರೆಂಟ್ ಸ್ಟೈಲಿಂಗ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹೌದಾ? ಮಾಡೆಲ್ ಕರಿತೀರಾ? ಓಕೆ. ಗಂಗಾ. ಹಲೋ ಗಂಗಾ ಅವರೇ. ಓಕೆ ಮ್ಯಾಮ್, ಸೊ ಇಲ್ಲಿ ನಾವು 2 ಸ್ಯಾರೀಸ್ ಚೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಸ್ಟೈಲಿಂಗ್ ಟಿಪ್ ಏನಂದರೆ, ನಿಮಗೆ ಸೇಮ್ ಫ್ಯಾಬ್ರಿಕ್, ಸೇಮ್ ಡಿಸೈನ್, ಕಲರ್ ಬೇರೆ ತಗೊಂಡಾಗ ಅವ್ರಿಗೆ ಆ್ಯಕ್ಚುಲಿ ಗೊತ್ತಾಗಲ್ಲ ಇದು 2 ಸ್ಯಾರಿ ಅಂತ. ಮೋಸ್ಟ್ಲಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂತ ಬರುತ್ತೆ. ತುಂಬ ವೈರಲ್ ಆಗಿ ಹೋಗ್ತಿರೋದೇನೆಂದರೆ ಕಂಪ್ಲೀಟ್ 1 ಶೇಡ್ ಒಂದು, ಫ್ಲೋರಲ್ ಮಲ್ಟಿ ಶೇಡ್ ಒಂದು. ಸಿನ್ಸ್ ನಾವಿಲ್ಲಿ ವಿಂಟರ್ ಲುಕ್ ಹೋಗ್ತಿರೋದ್ರಿಂದ ನಾವು ಕಾಟನ್ ಸ್ಯಾರೀಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ಮ್ಯಾಮ್ ನಾವು ಆಲ್ರೆಡಿ ನಮ್ಮ ಮಾಡೆಲ್ ಮೆಷರ್ಮೆಂಟ್ಗೆ ನಾವು ಆಲ್ರೆಡಿ ಸ್ಯಾರಿ ಬಂದು ಪ್ಲೀಟ್ ಮಾಡಿ ಹ್ಯಾಂಗರ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀವಿ. ಇದೇ ರೀತಿ ಸರ್ವಿಸಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಫಾರ್ ಕ್ಲೈಂಟ್ಸ್ ಯಾರಿಗಾದ್ರೂ ಹಾಕೊಳ್ಳೋಕ್ಕಾಗಿಲ್ಲ ಅಂದರೆ. ಆ ರೀತಿಯಾಗಿ ಬಾಡಿ ಮೆಷರ್ಮೆಂಟ್ನ ನಾವು ತಗೊಂಡು ಈ ಒಂದು ಸ್ಯಾರಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದು ನಿಮ್ಮದು ಫಸ್ಟ್ ಸ್ಯಾರಿ ಆಗಿರುತ್ತೆ. ಓಕೆ, ಡ್ರೇಪ್ ಮಾಡಿ. ಓಕೆ, ಈ ಸ್ಯಾರಿ ಬಂದು ನಾವು ನಾರ್ಮಲಿ ಏನು ನೀವು ಪ್ಲೀಟ್ ಮಾಡಿಕೊಂಡು ಅಥವಾ ನಾರ್ಮಲ್ ಡ್ರೇಪಿಂಗ್ ಮಾಡ್ಕೋತೀರಾ ಅದೇ ರೀತಿ ಈ ಸ್ಯಾರಿನ ನಾವು ಉಡಿಸ್ತಾ ಹೋಗ್ತೀವಿ. ಇಲ್ಲಿ ಆಲ್ರೆಡಿ ಸೆಂಟರ್ ಪ್ಲೀಟ್ಸ್ ಮತ್ತು ಪಲ್ಲು ಎಲ್ಲವನ್ನು ನಾವು ಆಲ್ರೆಡಿ ಪಿನ್ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಇದ್ರಲ್ಲಿ ಒಂದು ಕ್ಯಾಚ್ ಏನಂದರೆ, ಯೂಶಲಿ ನಾವು ಸೆಂಟರ್ಗೆ ಪ್ಲೀಟ್ಸ್ ಹಾಕ್ತೀವಲ್ವಾ, ಇದು ಸ್ವಲ್ಪ ಸೈಡಿಗೆ ಬರುತ್ತೆ. ಯಾಕೆ ಹಾಗೆ? ಸೆಕೆಂಡ್ ಸ್ಯಾರಿ ಏನಿದೆ ನಾವು ಆ ಪ್ಲೀಟ್ಸ್ನ ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತೀವಿ. ಸೊ ಫ್ರಮ್ ರೈಟ್ ಟು ಲೆಫ್ಟ್ ಕಂಪ್ಲೀಟ್ ಪ್ಲೀಟ್ಸ್ ಬರಬೇಕು ಅನ್ನೋದಕ್ಕೋಸ್ಕರ ಮಾಡೋದು. ಇದು ಸೆಂಟರ್ಗೆ ಪಿನ್ ಮಾಡೋದಿಲ್ಲ, ನಾವು ಇದನ್ನು ಸೈಡ್ಗೆ ಪಿನ್ ಮಾಡ್ತೀವಿ. ಓಕೆ. ಸೊ ಅರೌಂಡ್ ದ ಬಾಡಿ ಕವರ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ತಗೊಂಡಿರೋ ಸ್ಯಾರಿಯಲ್ಲಿ ಬ್ಲ್ಯಾಕ್ ಫಿನಿಶಿಂಗ್ ಇರೋದ್ರಿಂದ ನಾವು ಬ್ಲ್ಯಾಕ್ ಬ್ಲೌಸ್ ಅಥವಾ ಬ್ಲ್ಯಾಕ್ ಫುಲ್ ಟಾಪ್ ಯೂಸ್ ಮಾಡ್ತಾ ಇದ್ದೀವಿ. ವಿಂಟರ್ಗೂ ನಿಮ್ಗೆ ಬೆಚ್ಚಗಿರುತ್ತೆ ಅಂತ ಹೇಳಿ. ಸೊ ನೀವು ತಗೊಳ್ಳೋಂಥ ಸ್ಯಾರಿ ಕಾಂಟ್ರಾಸ್ಟ್ ಏನಿದೆ ಅದೇ ರೀತಿ ಟಾಪ್ಸ್ನ ನೀವು ಯೂಸ್ ಮಾಡ್ಬೋದು, ವಿಚ್ ವಿಲ್ ಕೀಪ್ ಯು ಮೋರ್ ವಾರ್ಮ್ ಹೋಲ್ ಡೇ. ಓಕೆ. ಸೊ ಈ ರೀತಿ ನೀವು ಆಲ್ಮೋಸ್ಟ್ ವಿಂಟರ್ ಲುಕ್ಕಿಗೆ ಬ್ಲ್ಯಾಕೇ ಯೂಸ್ ಮಾಡಿದ್ದೀರಾ? ಹೌದು ಮ್ಯಾಮ್, ಯಾಕಂದರೆ ವಿಂಟರಲ್ಲಿ ಬ್ಲ್ಯಾಕಲ್ಲಿ ನಿಮಗೆ ಮೋರ್ ವಾರ್ಮ್ನೆಸ್ ಕೊಡುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಮೋರ್ ಫಾರ್ಮಲ್ ಆಗೂ ಸಹ ಇರುತ್ತೆ. ಬ್ಲ್ಯಾಕ್ ಅಲ್ಲದೆ ನೀವು ಬ್ರೌನ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ಡಾರ್ಕ್ ಶೇಡ್ಸ್ ಯೂಸ್ ಮಾಡಬೇಕು ಅಂತೀರಾ? ಕಂಪ್ಲೀಟ್ಲಿ ಡಾರ್ಕ್ ಶೇಡ್ಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಈಗ ಇಲ್ಲಿ ಈ ಒಂದು ಡ್ರೇಪಿಂಗ್, ಈ ಒಂದು ಪ್ಲೀಟ್ಸ್ ಏನಿದೆ ಇಲ್ಲಿ ಸೈಡ್ಗೆ ನಾವು ಪಿನ್ ಮಾಡ್ಕೊತಾ ಇದ್ದೀವಿ. ಸೊ ರೆಸ್ಟ್ ಆಫ್ ದ ಫ್ಯಾಬ್ರಿಕ್ ಏನಿದೆ ನೀವು ನಾರ್ಮಲಿ ಹೇಗೆ ಸ್ಯಾರಿ ಡ್ರೇಪ್ ಮಾಡ್ಕೊತೀರಾ ಅದೇ ರೀತಿ ಡ್ರೇಪಿಂಗ್ ಮಾಡ್ಕೊತೀವಿ ನಾವು. ಸೊ ಫಸ್ಟ್ ಸ್ಯಾರಿ ಬಂದು ನಿಮ್ಗೇನು ಅಷ್ಟು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ನಾರ್ಮಲಿ ಹೇಗೆ ಡ್ರೇಪ್ ಮಾಡ್ಕೊತಾ ಇರ್ತೀರಾ, ಬಟ್ ಪ್ಲೀಟ್ಸ್ ಮಾತ್ರ ಸೈಡ್ಗೆ ನೀವು ಇಟ್ಟಿರ್ತೀರಾ ಅಷ್ಟೇ. ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ಈ ಪಲ್ಲು, ಇದು ನೀವು ಈಗ ನಾರ್ಮಲ್ ಸಾರಿ ಹೇಗೆ ಡ್ರೇಪ್ ಮಾಡ್ತಾರೆ ಹಾಗೆ ಮಾಡಿದ್ದೀರಾ, ಬಟ್ ಈ ನರ್ಗೆನ ಸ್ವಲ್ಪ ರೈಟ್ ಸೈಡಿಗೆ ಹಾಕಿದ್ದೀರಾ ಅಷ್ಟೇ ಇದರಲ್ಲಿ. ಸೊ ನಾರ್ಮಲಿ ಹೇಗೆ ಡ್ರೇಪ್ ಮಾಡ್ಕೋತೀರಾ ಹಾಗೆ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವೊಂದು ಕಲರ್ ಹೈಲೈಟ್ ಆಗಬೇಕು ಅದನ್ನು ನೀವು ಫಸ್ಟ್ ತಗೊಂಡಲ್ಲಿ ನಿಮಗೆ ಅದು ಫೇಸ್ಗೆ ಹತ್ತಿರ ಬರುತ್ತೆ. ಓಕೆ. ಅಂದರೆ ಅವ್ರ ಸ್ಕಿನ್ ಟೋನಿಗೆ ಸೂಟ್ ಆಗೋ ಅಂಥ ಕಲರ್ಸು ಬಳಸ್ಬೋದು. ಹೌದು. ಸೊ ಡಬಲ್ ಸ್ಯಾರಿಯಲ್ಲಿ ಅವ್ರ ಸ್ಕಿನ್ ಟೋನ್ ಯಾವ್ದು ಮ್ಯಾಚ್ ಆಗುತ್ತೆ ಶೇಡು ಅದು ನಾವು ಅಪ್ಪರ್ ಬಾಡಿಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಆಲ್ರೆಡಿ ನಾವು ಪ್ಲೀಟ್ಸ್ ಮಾಡಿಕೊಂಡು ಐರನ್ ಮಾಡಿರೋದ್ರಿಂದ ಇಷ್ಟು ಈಸಿಯಾಗಿದೆ. ನೀವು ಸ್ಪಾಟ್ ಡ್ರೇಪಿಂಗ್ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಟೈಮ್ ಹಿಡಿಬೋದು. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಫ್ಯಾಬ್ರಿಕ್. ನಾವು ಇಲ್ಲಿ ಪಿನ್ ಮಾಡ್ಕೊತಾ ಇದ್ದೀವಿ. ನೋಡಿ ಈ ರೀತಿಯಾಗಿ. ಸೊ ಇವರ ಫಸ್ಟ್ ಲುಕ್ ಇಟ್ ಈಸ್ ಡನ್. ಇದು ಕ್ರಾಪ್ ಟಾಪ್ ಅಲ್ಲ, ಫುಲ್ ಲೆಂತ್ ಟಾಪೇ ಅನ್ಸುತ್ತೆ. ಹೌದು ಮ್ಯಾಮ್, ಫುಲ್ ಲೆಂತ್ ಟಾಪ್ನೇ ನಾವು ಯೂಸ್ ಮಾಡಿದ್ದೀವಿ. ಸೊ ಕ್ರಾಪ್ಸ್ ಕೂಡ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ನಾವು ಫಾರ್ಮಲ್ ಲುಕ್ ಪ್ಲ್ಯಾನ್ ಮಾಡಿರೋದ್ರಿಂದ ಆ ಒಂದು ಲುಕ್ಗೆ ನಾವು ಫುಲ್ಲೇ ಯೂಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಪ್ರೆಸ್ ಮೀಟ್ಸ್
ಅಥವಾ ಯಾರಾದರೂ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಸ್ಯಾರೀಸ್ನ ಯೂಸ್ ಮಾಡಿದಾಗ ಕಂಪ್ಲೀಟ್ ಫಾರ್ಮಲ್ ಲುಕ್ ಬರುತ್ತೆ. ಸೊ ಇದು ಫಸ್ಟ್ ಸ್ಯಾರಿ ಡ್ರೇಪಿಂಗ್, ಈ ರೀತಿಯಾಗಿ ನಾವು ಸೆಟ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಯಾರಿ ನೋಡೋಣ. ಕ್ರಾಪ್ ಟಾಪ್ ಬೇಡ, ಬ್ಲೌಸು ಸ್ವಲ್ಪ ಎಕ್ಸ್ಪೋಸ್ ಆಗುತ್ತೆ, ಗ್ಲಾಮರಸ್ ಏನು ಬೇಡ, ಡೀಸೆಂಟ್ ಲುಕ್ ಬೇಕು, ಎಲಿಗೆಂಟ್ ಲುಕ್ ಬೇಕು, ಪ್ರೊಫೆಷ್ನಲ್ ಲುಕ್ ಬೇಕು ಅನ್ನೋರು, ಅಥವಾ ಕಾರ್ಪೊರೇಟ್ ಲುಕ್ ಬೇಕು ಅನ್ನೋರು, ಸ್ವಲ್ಪ ಪಾರ್ಟಿ ಅಥವಾ ಈ ವಿಂಟರಲ್ಲೇ ಇರ್ಬೋದು, ಯಾವುದಾದ್ರೂ ಈವ್ನಿಂಗ್ ಪಾರ್ಟೀಸ್ ಆಗ್ಬೋದು, ಅಥವಾ ತುಂಬ ಸಿಂಪಲ್ಲಾಗಿ ಅದನ್ನು ಡ್ರೇಪ್ ಮಾಡಬೇಕು ಅನ್ನೋರು ಈ ಸ್ಟೈಲನ್ನು ಫಾಲೋ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ಸೊ ಇಲ್ಲಿ ನಾವು ಸೆಕೆಂಡ್ ಸ್ಯಾರಿ ತಗೊಂಡಿದ್ದೀವಿ. ಸೊ ಈ ಸ್ಯಾರಿನೂ ಸಹ ಇಟ್ ಇಸ್ ಸೇಮ್ ಫ್ಯಾಬ್ರಿಕ್, ಸೇಮ್ ಡಿಸೈನಲ್ಲಿ ಬರುತ್ತೆ. ಈ ರೀತಿಯಾಗಿ ನೀವು ಸೇಮ್ ಫ್ಯಾಬ್ರಿಕಲ್ಲಿ ತಗೊಂಡಾಗ ಅದು ನಿಮಗೆ ನೋಡಿದವ್ರಿಗೆ ಸಡನ್ನಾಗಿ ಅದು ಡಬಲ್ ಸ್ಯಾರಿ ಅಂತ ಕಾಣಿಸೋದಿಲ್ಲ, ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅನ್ನೋ ರೀತಿಯೇ ಕಾಣಿಸುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋ ಮೆಷರ್ಮೆಂಟು, ನಿಮಗೆ ಇಲ್ಲಿ ಪಲ್ಲು ಒಂದು ಹಿಂದೆ ಹೋಗುತ್ತೆ ಫಸ್ಟ್ ಸ್ಯಾರಿದು, ಇನ್ನೊಂದು ಸ್ಯಾರಿದು ನಿಮಗೆ ಫ್ರಂಟ್ ಬರುತ್ತೆ. ಸೊ ಈ ಒಂದು ಸ್ಯಾರಿ ಡ್ರೇಪಿಂಗಲ್ಲಿ ಈ ಒಂದು ಮೆಷರ್ಮೆಂಟ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಷ್ಟು ಲೆಂತ್ ಬೇಕಂತ ನೀವು ಮುಂಚೆನೇ ಡಿಸೈಡ್ ಮಾಡಿಕೊಂಡು ಇದನ್ನು ಇಲ್ಲಿಗೆ ಪಿನ್ ಮಾಡ್ಕೊತೀರಾ. ಸೊ ಈ ಒಂದು ಸ್ಯಾರಿ ಲುಕ್ ಯಾರು ತುಂಬ ಫಾರ್ಮಲ್ ವೇರ್ ತುಂಬ ಇಷ್ಟಪಡ್ತಾರೆ, ಅಥವಾ ದೇ ವಾಂಟ್ ಟು ಟ್ರೈ ಅರೌಂಡ್ ವಿತ್ ಕಲರ್ಸ್ ಅನ್ನೋದಾದರೆ ಈ ರೀತಿಯಾದಂಥ ಡ್ರೇಪಿಂಗ್ನ ನೀವು ಚೂಸ್ ಮಾಡ್ಬೋದು. ನೋಡಿ, ಸೊ ಇದು ಫ್ರಂಟಲ್ಲಿ ಬರುತ್ತೆ. ಸೊ ಅದು ಬಿಟ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದು ಕಂಪ್ಲೀಟ್ಲಿ ನಾವು ಈ ರೀತಿಯಾಗಿ ಆಲ್ರೆಡಿ ಪ್ಲೀಟ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಫಿಕ್ಸ್ ಮಾಡೋದಷ್ಟೇ. ಇದನ್ನು ಸಹ ನಾವು ಆಲ್ರೆಡಿ ಪ್ಲೀಟ್ ಮಾಡ್ಕೊಂಡಿದ್ದೀವಿ ಸಿನ್ಸ್ ಇಟ್ಸ್ ಅ ಕಾಟನ್ ಸ್ಯಾರಿ. ಸೊ ಥಿಕ್ ಫ್ಯಾಬ್ರಿಕ್ ಏನಾದರೂ ನೀವು ಯೂಸ್ ಮಾಡಿದಾಗ ನೀವು ಇದೇ ರೀತಿ ಐರನ್ ಮಾಡ್ಕೊಂಡಲ್ಲಿ ನಿಮಗೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಇಟ್ಕೊಳ್ಳಿ. ಈಗ ಡಬಲ್ ಸಾರಿಯಲ್ಲಿ ಸ್ಲಿಮ್ ಇರೋರು ಓಕೆ ಫೈನ್, ಡಬಲ್ ಸಾರಿ ಉಟ್ರೆ. ಸ್ವಲ್ಪ ಪ್ಲಂಪಿ ಇರೋರು, ಪ್ಲಸ್ ಸೈಜ್ ಇರೋರು ಡಬಲ್ ಸಾರಿ ಉಡೋದು ಕಷ್ಟ ಅನ್ಸತ್ತಲ್ವಾ? ಬಿಕಾಸ್ ಇನ್ನೂ ಸ್ವಲ್ಪ ಪ್ಲಂಪಿಯಾಗಿ ಕಾಣಿಸ್ತಾರೆ ಅಂತ. ಅಂದರೆ ನಾವು ತಗೊಳ್ಳೋ ಫ್ಯಾಬ್ರಿಕ್ ಮೇಲೆ ಅವ್ರದ್ದು ಸೈಜ್ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಯಾವುದೇ ಸ್ಯಾರಿ ಚೂಸ್ ಮಾಡಿ, ಮೇ ಬಿ ಕಾಟನ್, ಲೆನಿನ್ ಅಥವಾ ಸಿಲ್ಕ್ ಯಾವುದೇ ಯೂಸ್ ಮಾಡಿದ್ರು ಐರನಿಂಗ್ ಮಾಡಿ ನೀವು ಪ್ಲೀಟ್ಸ್ ಮಾಡ್ಕೊಂಡಾಗ ನಿಮ್ಮ ಬಾಡಿ ಇನ್ನೂ ಸ್ಲಿಮ್ಮಾಗಿ ಕಾಣುತ್ತೆ. ಆ್ಯಂಡ್ ದೇ ಕ್ಯಾನ್ ಆಲ್ವೇಸ್ ಪ್ರಿಫರ್ ಐರನ್ ಸ್ಯಾರೀಸ್. ಓಕೆ, ಈಗ ಪ್ಲಂಪಿ ಆಗಿರೋರು ನೀವು ಹೇಳ್ದಂಗೆ ಫ್ಯಾಬ್ರಿಕ್ ಒಳ್ಳೆ ಚೂಸ್ ಮಾಡಬೇಕು. ಅಂಡ್ ದೆನ್ ಅವರು ನೀಟಾಗಿ ಡ್ರೇಪಿಂಗ್ ಮಾಡಿದ್ರೆ ಅದು ಏನು ಅನ್ಸಲ್ಲ ಅಂತ. ಖಂಡಿತವಾಗ್ಲೂ ಹೌದು ಮ್ಯಾಮ್. ಓಕೆ ಮ್ಯಾಮ್, ಯೂಶಲಿ ತುಂಬ ಸ್ಲಿಮ್ ಆಗಿ ಇರೋರಿಗಿಂತ ಸ್ವಲ್ಪ ಚಬ್ಬಿಯಾಗಿರೋರಿಗೆ ಆ್ಯಕ್ಚುಲಿ ಸ್ಯಾರೀಸ್ ತುಂಬಾ ಚೆನ್ನಾಗಿ ಕಾಣಿಸೋದು. ಅವ್ರು ಅದು ಒಂದು ಥಾಟಿಂದ ಈಚೆ ಬರಬೇಕಾಗತ್ತೆ. ಅವ್ರು ಯೂಸ್ ಮಾಡೋವಂಥ ಫ್ಯಾಬ್ರಿಕ್ ಮತ್ತು ಅವ್ರು ಉಟ್ಕೊಳ್ಳೋ ಸ್ಟೈಲಿಂಗ್ ಮೇಲೆ ಅದು ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ಸೊ ಅವ್ರ ಒಂದು ಸ್ಟೈಲಿಂಗ್ ಗೈಡ್ ಪ್ರಾಪರ್ ಆಗಿದ್ದು ಅವ್ರಿಗೆ ಸೂಟ್ ಆಗುವಂಥ ಸ್ಯಾರೀಸ್ ತೊಗೊಂಡು ಈ ರೀತಿ ಐರನಿಂಗ್ ಎಲ್ಲ ಮಾಡಿ ಉಟ್ಕೊಂಡಾಗ ಅವ್ರ ಸೈಜ್ ಪ್ಲಸ್ ಸೈಜ್ ಇರ್ಬೋದು ಅಥವಾ ಚಬ್ಬಿ ಇರ್ಬೋದು, ಅವ್ರಿಗೆ ಆ ರೀತಿ ಅನಿಸೋದೇ ಇಲ್ಲ. ಐ ಪರ್ಸ್ನಲಿ ಟೆಲ್ ಚಬ್ಬಿ ಪೀಪಲ್ ಲುಕ್ ಮೋರ್ ಗುಡ್ ಇನ್ ಸ್ಯಾರಿ ದ್ಯಾನ್ ದ ಸ್ಲಿಮ್ ಒನ್ಸ್. ಹೌದು, ಆದ್ರೂ ಬಹಳಷ್ಟು ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಈ ಸಾರಿ ಫ್ಯಾಬ್ರಿಕ್ ಇಂದ ಇಡೀ ಲುಕ್ ಚೇಂಜ್ ಆಗ್ಬಿಡುತ್ತೆ ಅಲ್ವಾ? ಹೌದು. ಸೊ ನಿಮ್ಮ ಪ್ಲಂಪಿ ಇರೋರು, ಚಬ್ಬಿ ಇರೋರು ಆದಷ್ಟು ಕಾಟನ್ ಯೂಸ್ ಮಾಡಿ, ಆ್ಯಂಡ್ ನಾಟ್ ತುಂಬ ಥಿಕ್ ಫ್ಯಾಬ್ರಿಕ್ ಅಲ್ಲ, ಈ ರೀತಿ ಸಾಫ್ಟ್ ಸಿಲ್ಕ್ಗಳು. ಅದನ್ನ ಐರನ್ ಮಾಡಿ ಉಟ್ಕೊಂಡಾಗ ಅವರು ಕೂಡ ಸ್ಲಿಮ್ ಆಗೇ ಕಾಣ್ತಾರೆ, ಅವ್ರ ಶೇಪಲ್ಲೇ ಕಾಣ್ತಾರೆ. ಸೊ ಸೆಕೆಂಡ್ ಸ್ಯಾರಿ ಬಂದು ನಾವು ಈ ಕಡೆಯಿಂದ ಪಲ್ಲು ಎಷ್ಟು ಬೇಕಂತ ಮೆಷರ್ಮೆಂಟ್ ತಗೊಂಡಿದ್ದೀವಿ. ಅರೌಂಡ್ ಬಾಡಿ ತಗೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ಏನಿದೆ ಆಲ್ರೆಡಿ ಎಲ್ಲಾನು ಪ್ಲೀಟ್ಸ್ ಮಾಡಿ ಅಯನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವೇನು ಹಾಫ್ ಟಕ್ ಮಾಡಿದ್ದೀವಿ, ದ ರೆಸ್ಟ್ ಹಾಫ್ ಬಂದು ಈ ಸ್ಯಾರಿ ಟಕ್ ಇನ್ ಆಗುತ್ತೆ, ವೇರ್ ದಿಸ್ ಟೂ ಸ್ಯಾರೀಸ್ ಜಾಯಿನ್ ಈಚ್ ಅದರ್. ಈಗ ನೋಡಿ, ಈ ರೀತಿಯಾಗಿ ನಾವು ಇದನ್ನು ಜಸ್ಟ್ ಫಿಕ್ಸ್ ಮಾಡೋದು. ಸೊ ಒನ್ ಪ್ಲೀಟ್ ಮೇಲೆ ಇನ್ನೊಂದು ಪ್ಲೀಟ್ ಓವರ್ಲ್ಯಾಪ್ ಮಾಡಿ ನಾವು ಈ ರೀತಿ ಡ್ರೇಪ್ ಮಾಡಿದಾಗ ನೋಡಿದವ್ರಿಗೆ ಅದು ಸೇಮ್ ಸ್ಯಾರಿ ಆರ್ ಡಬಲ್ ಶೇಡಲ್ಲಿದೆ ಅಂತ ಅನಿಸುತ್ತೆ. ಬಟ್ ವೆರಾಸ್ ಇಟ್ ವಿಲ್ ಬಿ ದ ಸೇಮ್ ಟೆಕ್ನಿಕ್, ಡಿಫ್ರೆಂಟ್ ಸ್ಯಾರಿ ಇರುತ್ತೆ ಅಷ್ಟೇ. ಸೊ ಇದು ಕೂಡ ಒನ್ ಆಫ್ ದ ಯುನೀಕ್ ಡ್ರೇಪ್ ಅಂತಲೇ ಹೇಳ್ಬೋದು. ಸೊ ಒಳಗಡೆಯಿಂದ ಒಂದು ಪಿನ್ ಹಾಕೊಂತೀವಿ. ಸೊ ಈ ಇಂಟರ್ಲಾಕ್ ಎಲ್ಲಾಗುತ್ತೆ ಎರಡೂ ಸ್ಯಾರೀಸ್ ಅಲ್ಲಿ ಹಾಕಿದ್ರೆ ಸಾಕು. ನೆಕ್ಸ್ಟ್ ಈ ಸ್ಯಾರಿನ ನಾವು ಮೇಲೆ ಹೈಲೈಟ್ ಮಾಡ್ತೀವಿ. ಈ ಪ್ಲೀಟ್ಸ್ ಎಲ್ಲಾನು ಈ ರೀತಿ ಅರೇಂಜ್ ಮಾಡಿಕೊಂಡು ಟು ಗಿವ್ ಇಟ್
ಅ ಮೋರ್ ಬೆಟರ್ ಫಾರ್ಮಲ್ ಲುಕ್. ಒಂದು ಬ್ಲ್ಯಾಕ್ ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀವಿ, ಸ್ಟೈಲಿಂಗ್ ಫ್ಯಾಕ್ಟರ್ ಇದರಲ್ಲಿ. ಇಲ್ಲಿ ನಾವು ಬೆಲ್ಟ್ ಯೂಸ್ ಮಾಡುವಾಗ ಇಟ್ ವಿಲ್ ಬಿ ಓನ್ಲಿ ಫಾರ್ ದ ವೇಸ್ಟ್ ಏರಿಯಾ. ನಾವು ಎರಡೂ ಪಲ್ಲುನು ನಾವು ಇದರಲ್ಲಿ ಇಂಟರ್ಲಾಕ್ ಮಾಡೋದಿಲ್ಲ, ಯಾಕಂದರೆ ಅದು ಎರಡೂ ನಮಗೆ ಹೈಲೈಟ್ ಆಗುತ್ತೆ. ಸೊ ದಿಸ್ ಇಸ್ ದ ಡಬಲ್ ಸ್ಯಾರಿ ಲುಕ್. ನೀವೇ ನೋಡ್ತಾ ಇರ್ಬೋದು ಹೌ ಬ್ಯೂಟಿಫುಲ್ ಇಟ್ ಹ್ಯಾಸ್ ಕಮ್. ಇಲ್ಲಿ ನಿಮಗೆ ಡಬಲ್ ಶೇಡ್ಸಲ್ಲಿ ನೀವು ಯೂಸ್ ಮಾಡೋದ್ರಿಂದ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ, ಆ್ಯಂಡ್ ಕಲರ್ಸ್ ಕೂಡ ನೀವು ಆರಾಮಾಗಿ ಪ್ಲೇ ಮಾಡ್ಬೋದು. ಸೊ ಓವರಾಲ್ ಲುಕ್ ಈ ರೀತಿ ಇರುತ್ತೆ. ಫ್ರಂಟಲ್ಲಿ ಬ್ಯಾಕ್ ಕೂಡ ನಿಮ್ಗೆ ಈ ರೀತಿ ಸ್ಟೈಲಿಂಗ್ ಬರುತ್ತೆ. ಕೆಲವರು ಈ ಒಂದು ಸ್ಯಾರಿ ಬೇಡ, ನಮಗೆ ತಿಕ್ಕಾಗಿದೆ, ಸ್ವಲ್ಪ ಕಷ್ಟ ಆಗುತ್ತೆ ಅಂದವ್ರು ನಾರ್ಮಲ್ ಸ್ಯಾರಿ ಯೂಸ್ ಮಾಡಿಬಿಟ್ಟು ದುಪ್ಪಟ್ಟನೂ ಸಹ ಆ ರೀತಿ ಹಾಕೋಬೋದು, ಪ್ಲೀಟ್ಸ್ ಕಮ್ಮಿ ಬರುತ್ತೆ. ಓಕೆ ಓಕೆ, ಸ್ವಲ್ಪ ಪ್ಲಂಪಿ ಇರೋರು ಅದು ಆ ಸ್ಟೈಲಿಂಗ್ ಟಿಪ್ಸ್ ಫಾಲೋ ಸೊ ಮಾಡ್ಬೋದು. ಅದು ಸೋನಮ್ ಕಪೂರ್ ಅವ್ರದ್ದು ತುಂಬ ಸಿಗ್ನೇಚರ್ ಸ್ಟೈಲ್ ಆಗಿತ್ತು ಮ್ಯಾಮ್. ಡಬಲ್ ಸ್ಯಾರಿ ಈ ರೀತಿ, ಅಥವಾ ಸ್ಯಾರಿ ವಿತ್ ದುಪ್ಪಟ್ಟ, ವೇರ್ ಕಂಪ್ಲೀಟ್ ವೈಟ್ ಸ್ಯಾರಿ ವಿತ್ ಫ್ಲೋರಲ್ ದುಪ್ಪಟ್ಟ ಯೂಸ್ ಮಾಡಿದ್ರು. ಈ ರೀತಿ ಪ್ಲೀಟ್ಸ್ ಹಾಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ ಅಥವಾ ಪ್ಲಂಪಿ ಕಾಣಿಸ್ಬೋದು, ನಾಟ್ ವೆರಿ ಹ್ಯಾಪಿ ವಿತ್ ಇಟ್ ಅನ್ನೋರು ನಾರ್ಮಲಿ ಸ್ಯಾರಿ ಡ್ರೇಪ್ ಮಾಡಿಕೊಂಡು ಇದೇ ಟೆಕ್ನಿಕಲ್ಲಿ ಕಾಂಟ್ರಾಸ್ಟ್ ದುಪ್ಪಟ್ಟ ಹಾಕೊಂಡ್ರು ಸಹ ನಿಮ್ಗೆ ಇದೇ ರೀತಿ ಲುಕ್ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಆರ್ ಕಂಪ್ಲೀಟ್ ಡಬಲ್ ಸ್ಯಾರಿ ಫಾರ್ಮಲ್ ಲುಕ್. ಓಕೆ, ಥ್ಯಾಂಕ್ ಯು ಲೌಕ್ಯ ಅವರೇ, ಥ್ಯಾಂಕ್ ಯು ಮ್ಯಾಮ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರಿ ಡ್ರೇಪಿಂಗ್, ಹೇಗೆಲ್ಲ ಡಿಫ್ರೆಂಟಾಗಿ ಸಾರಿ ಡ್ರೇಪ್ ಮಾಡ್ಬೋದು, ಹೇಗೆ ಸ್ಟೈಲಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇಂತಹ ಮತ್ತಷ್ಟು ಫ್ಯಾಷನ್ ಟಿಪ್ಸ್ಗಳು, ಡ್ರೇಪಿಂಗ್ ಸ್ಟೈಲ್ ಟಿಪ್ಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.